ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಪ್ರೀತಿಸಿ ಮದುವೆಯಾದ ಜೀವನ, ವಿಶ್ವಾಸದ ಮೇಲೆ ಕಟ್ಟಿದ ಸಂಬಂಧ, ಆದರೆ ಅದೇ ಸಂಬಂಧದ ಮಧ್ಯೆ ಮೂಡಿದ ದ್ರೋಹ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಈ ಘಟನೆ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ದೊಡ್ಡಬಳ್ಳಾಪುರ ನಗರದ ಬಸವ ಭವನದಲ್ಲಿ ಇಂದು ಬೆಳಿಗ್ಗೆ ನಡೆಯುತ್ತಿದ್ದ ಮದುವೆ ಅಚ್ಚರಿಯ ತಿರುವು ಪಡೆದುಕೊಂಡಿತು. ಹಸೆಮಣೆ ಏರಲು ಸಿದ್ಧವಾಗಿದ್ದ ವರನಿಗೆ ಮೊದಲ ಪತ್ನಿಯೇ ಮದುವೆ ಮಂಟಪಕ್ಕೆ ಬಂದು ಬ್ರೇಕ್ ಹಾಕಿದ ಘಟನೆ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕುಮಾರಸ್ವಾಮಿ ಎಂಬ ಲೆಕ್ಚರರ್ ಸುಮಾರು 1 ವರ್ಷ ಹಿಂದೆ ಕೇರಳ ಮೂಲದ ಯುವತಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ. ಇಬ್ಬರು ಕೂಡ ತುಮಕೂರು ಜಿಲ್ಲೆಯ ಖಾಸಗಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮದುವೆಯಾದ ನಂತರ ಸಹ ಜೀವನ ಸಾಗಿಸುತ್ತಿದ್ದ ಈ ಜೋಡಿಗೆ ಇದೀಗ 7 ತಿಂಗಳ ಗರ್ಭಿಣಿಯಾಗಿರುವುದು ಪ್ರಕರಣವನ್ನ ಇನ್ನಷ್ಟು ಗಂಭೀರಗೊಳಿಸಿದೆ. ಆದರೆ ಕಳೆದ 3 ತಿಂಗಳ ಹಿಂದೆ ಕೆಲಸ ಬಿಟ್ಟಿದ್ದ ಕುಮಾರಸ್ವಾಮಿ ಕುಟುಂಬದ ಒತ್ತಡಕ್ಕೆ ಮಣಿದು ಮತ್ತೊಬ್ಬಳ ಜೊತೆ ಮದುವೆಯಾಗಲು ಮುಂದಾಗಿದ್ದಾನೆ ಎನ್ನಲಾಗ್ತಿದೆ. ಈ ವಿಚಾರವನ್ನ ತಡರಾತ್ರಿ ತನ್ನ ಮೊದಲ ಪತ್ನಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ನನ್ನನ್ನು ಬಲವಂತವಾಗಿ ಮದುವೆ ಮಾಡಿಸುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದಾನೆ. ಇನ್ನು ಈ ಸುದ್ದಿಯನ್ನ ಕೇಳುತ್ತಿದ್ದಂತೆಯೇ ಗರ್ಭಿಣಿ ಮಹಿಳೆ ತಕ್ಷಣವೇ ಮದುವೆ ನಡೆಯುತ್ತಿದ್ದ ಬಸವ ಭವನಕ್ಕೆ ಧಾವಿಸಿದ್ದಾಳೆ. ಮಂಟಪಕ್ಕೆ ಬಂದು ಹಸೆಮಣೆ ಏರುತ್ತಿದ್ದ ವರನನ್ನೇ ತರಾಟೆಗೆ ತೆಗೆದುಕೊಂಡು ಮದುವೆ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾಳೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ವರ ಕುಮಾರಸ್ವಾಮಿಯನ್ನು ಠಾಣೆಗೆ ಕರೆದೊಯ್ದಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮೊದಲ ಮದುವೆಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಿದೆ. ಇನ್ನು ಈ ಘಟನೆ ಕೇವಲ ಕುಟುಂಬದ ವಿಷಯವಲ್ಲ, ಇದು ಕಾನೂನು ಉಲ್ಲಂಘನೆಗೂ ಕೂಡ ಸಂಬಂಧಿಸಿದ ಗಂಭೀರ ವಿಷಯ. ಮೊದಲ ಮದುವೆ ಇರುವಾಗ 2ನೇ ಮದುವೆಗೆ ಮುಂದಾಗುವುದು ಕಾನೂನಿನ ಪ್ರಕಾರ ಅಪರಾಧವಾಗಬಹುದು. ಪೋಷಕರ ಒತ್ತಡ, ಸಮಾಜದ ಒತ್ತಡ ಮತ್ತು ವೈಯಕ್ತಿಕ ನಿರ್ಧಾರಗಳ ನಡುವೆ ಸಿಲುಕಿದ ಈ ಪ್ರಕರಣ ಸಂಬಂಧಗಳ ನಾಜೂಕಿನ ಬಗ್ಗೆ ದೊಡ್ಡ ಸಂದೇಶ ನೀಡುತ್ತಾ ಇದೆ. ಒಂದು ಕಡೆ ಗರ್ಭಿಣಿ ಮಹಿಳೆಯ ನೋವು, ಮತ್ತೊಂದು ಕಡೆ ವರನ ದ್ವಂದ್ವ ಜೀವನ. ಈ ಘಟನೆಗೆ ಸಾಮಾಜಿಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಏನು ತೀರ್ಪು ಸಿಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಇದೀಗ ಪ್ರಶ್ನೆ ಬಂದೆ, ಪ್ರೀತಿಯ ಹೆಸರಿನಲ್ಲಿ ಆರಂಭವಾದ ಈ ಸಂಬಂಧ ನಂಬಿಕೆಯ ಪರೀಕ್ಷೆಯಲ್ಲಿ ಎಲ್ಲಿ ತಪ್ಪಿತು? ನ್ಯಾಯಕ್ಕಾಗಿ ಮೊದಲ ಪತ್ನಿಯ ಹೋರಾಟ ಮುಂದುವರೆದಿದೆ. ಪೊಲೀಸರ ತನಿಖೆ ಈಗ ಸತ್ಯವನ್ನ ಹೊರತರುವ ಹೊಣೆ ಹೊತ್ತಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವಟಿ. ನಮ್ಮ ಹುಡುಗಿಗಲ್ಲ, ಯಾವುದೇ ಒಂದು ನಮ್ಮ ಇದರಲ್ಲಿ ಯಾವ ಹೆಣ್ಮಗಳಿಗೂ ಇಂಥ ಕಷ್ಟ ಬರಬಾರ್ದು, ಇಂಥ ಕಷ್ಟ ಕೊಡಬಾರ್ದು. ಇಂಥವ್ರು ನನ್ನ ಮಕ್ಕಳನ್ನ ಅವ್ರು ಮೊದಲೇ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು. ಇಷ್ಟ ಇಲ್ಲ ಅಂದರೆ ಯಾವುದೇ ಹೆಣ್ಣುಮಗಳಿಗೆ ನಾವಂತಲ್ಲ, ನಮ್ಮ ಯಾವುದೇ ಹೆಣ್ಣುಮಗಳಿಗೂ ಇಂಥ ಕಷ್ಟ ಬರಬಾರ್ದು, ಇಂಥ ಕಷ್ಟ ಕೊಡಬಾರ್ದು ಸರ್. ದೇವರು ಕೊಡ ಏನೂ ಗೊತ್ತಿಲ್ಲ ಸರ್. ನೆನೆ ಮದುವೆ ಛತ್ರದಲ್ಲೂ ಆರಾಮಾಗೇ ಇದ್ದರು. ಮತ್ತು ರಾತ್ರಿ ರಿಸೆಪ್ಷನ್ನಲ್ಲೂ ಏನೂ ಹೇಳಿಲ್ಲ. ಬೆಳಗ್ಗೆ ಪೊಲೀಸ್ನವ್ರು ಬಂದಾಗೆ ನಮ್ಗೆ ವಿಷಯ ಗೊತ್ತಿರೋದು. ರಿಸೆಪ್ಷನಲ್ಲೂ ನಾರ್ಮಲ್ ಆಗೇ ಇದ್ರು. ಅದು ಏನೂ ಗೊತ್ತಿಲ್ಲ ಸರ್. ಅದು ಅವ್ರನ್ನ ಯಾರೋ ಮಧ್ಯದವ್ರು ಫೋನ್ ಮಾಡಿದ್ದು, ಅದ್ರ ಡೀಟೇಲ್ಸ್ ನಮಗೆ ಗೊತ್ತಿಲ್ಲ ಸರ್. ಸುಮ್ಮನೆ ಜನರಲ್ಲಾಗಿ ಒಂದು ಹೆಣ್ಣು ಗಂಡು ನೋಡ್ತೀವಲ್ವಾ, ಆ ಥರ ಜನರಲ್ಲಾಗಿ ನೋಡಿದ್ವಿ ಸರ್. ಹೊಸ ಸಂಬಂಧ, ಹಳೆ ಸಂಬಂಧ ಅಲ್ಲ ಸರ್. ಹೌದು, ಅದು ಯಾವುದು ಇರುತ್ತೆ ಸರ್, ಹೊಸಕೋಟೆ ಹತ್ರ. ಯಾವ್ದಾ? ಇಲ್ಲ ಸರ್, ಇನ್ನೂ ಅವ್ರು ಏನೋ ದೊಡ್ಡವರಿದ್ದಾರೆ, ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿರ್ತೀವಿ. ಥ್ಯಾಂಕ್ ಯು. ಜಲ್ಜಾ ಏನು ಗೊತ್ತೇ ಇಲ್ಲ ಸರ್. ನಾವು 1.5 ವರ್ಷ ಆಯ್ತು ಪರಿಚಯ ಆಗಿ. 1 ವರ್ಷದಿಂದ ನೆಂಟಸ್ಥಾನ ಮಾಡಿದ್ವಿ, ಓದ್ವಿ, ಕೇಳಿದ್ರೆ ಅವರು ಏನು ಇದನ್ನು ಇದು ಮಾಡಲಿಲ್ಲ. ಈ ಥರ ಏನೋ ನಮ್ಗೆ ಗೊತ್ತಾಗಲಿಲ್ಲ. ಒಳ್ಳೆಯ ಜನ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಂಬಿದ್ವಿ, ಕೊಟ್ವಿ. ಈ ಥರ ಅವನ್ನ ಸುಮಾರು ಜನ ಕೇಳಿದೆ, ಏನಪ್ಪ ನಿಮಗೇನಾದ್ರು ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದೆಯಾ ಇಲ್ವಾ? ತುಂಬ ಇಷ್ಟ ಇದೆ, ನಾನು ಲವ್ ಮಾಡಿದ್ದೆ ಅಂತ ಕೇಳಿದೆ. ನಾನು ಲವ್ ಮಾಡಿಲ್ಲ, ಆ ಥರ ನಾನು ಹುಡುಗನೆಲ್ಲ ಅಂತ ಹೇಳಿದ್ದೆ. ಹಂಗಾಗಿ ನಾವು ಇದು ಮಾಡಿ ಪ್ರೋಸೆಸ್ ಮಾಡಿದ್ವಿ, ಮದುವೆ ಮಗೆಲ್ಲ ಬಂದ್ವಿ. ಇವತ್ತಿನ ದಿವಸ ಈ ಥರ ಆಯಿತು. ಇಲ್ಲ, ಸುಳ್ಳು ಸರ್, ಎಲ್ಲ ಸುಳ್ಳು. ಹಂಗೆ ಹೇಳಿದ್ರೆ ನಾವು ಹಂಗೆ ಹೇಳಿದ್ದೆ ನಾವು ಮದುವೆ ಮಾಡಕ್ಕೆ ಹೋಗ್ತಾ ಇದ್ವಾ? ಹೋಗಕ್ಕೆ ಆಗ್ತಾಯಿತ್ತಾ? ನಾವೊಬ್ಬ ಹೆಣ್ಣು ಹೊತ್ತಿರೋ ತಂದೆಯಾಗಿ ನಮ್ಮ ಮಗಳಿಗೆ ಈ ಥರ ಅನ್ಯಾಯ ಆಗ್ತದೆ ನಾನು ಮಾಡ್ತಾ ಇದ್ನ? ಎಲ್ಲ ವಿಷಯ ಗೊತ್ತಿದ್ದು ಒಳ್ಳೆಯವರು ಅಂತ ನಾನು ಮಾಡಿದ್ದು. ಈ ಥರ ನಮಗೆ ಅನ್ಯಾಯ ಆಗ್ಬಿಟ್ಟು ಇವತ್ತಿನ ಸರ್. ಅವ್ರ ತಂದೆ ತಾಯಿಗೆಲ್ಲ ಗೊತ್ತಿತ್ತು ವಿಚಾರ, ಮನೆಯೆಲ್ಲ ಕೂಡ ಹಾಕಿದ್ರು ನನಗೆ ಅಂತ ಹೇಳ್ತಾರೆ. ಸುಳ್ಳು ಅದೆಲ್ಲ ಸುಳ್ಳು ಹೇಳ್ತಾರೆ, ಸುಳ್ಳದು. ಅವ್ರ ತಂದೆ ತಾಯಿಗೆ ಅದು ಗೊತ್ತಿದೆ, ಇದು ನನಗೆ ಗೊತ್ತಿಲ್ಲ. ನಮಗಂತೂ ವಿಚಾರ ಏನೂ ಗೊತ್ತಿಲ್ಲ.
ಈ ಹುಡುಗಿ ಯಾರು ಬಂದು ನಿಮ್ಗೆ ಭೇಟಿ ಆಗಿಲ್ಲ ಸರ್? ಯಾಕೆ ಇವಾಗ ಗೊತ್ತು ಇನ್ನೂ ಇವಾಗ ನೋಡ್ತಾ ಇದ್ದೀವಿ ಸರ್, ಈಗ ಜಸ್ಟ್ ಒಂದು 2-3 ಗಂಟೆಯಿಂದ ನಾವು ನೋಡ್ತಾ ಇದ್ದೀವಿ ಸರ್. ಅವ್ರಿಗೆ ಅವನೇ ಚೌಟ್ರಿಗೆ ಎಂಟ್ರಿ ಮಾಡಿಸಿದ್ದಾನೆ ಅವನು. ಈಗ ನೀವು ಮುಂದೆ ಸರ್ ಈಗ ಅವ್ರು ನೀವು ಏನು ಒತ್ತಾಯ ಕ್ರಮ ತಗೊಳ್ತಿದ್ರೆ ಕಂಪ್ಲೇಂಟ್ ಕೊಡ್ತೀರಾ ಹೇಗೆ ಸರ್? ಏನು ಕ್ರಮ ತಗೊಳ್ಳೋದು ಸರ್? ನಮ್ಗೆ ಈ ಥರ ಅನ್ಯಾಯ ಆಗಿದೆ, ಏನು ಆಗಲಿ. ಬೇರೆ ಯಾರಿಗೂ ಈ ಥರ ಆಗುತ್ತೆ? ಬೇರೆ ಯಾವ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು. ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋದು ಆಗಬಾರ್ದು. ಇಂಥ ಲೋಪ ಹೆಣ್ಮಕ್ಳು ಯಾರಿಗೂ ಈ ಥರ ಮಾಡಬಾರ್ದು. ಶಿವಾನಂದ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.